ಹಲೋ, ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತಿನ ಬ್ಲಾಗ್ ಏನಂದರೆ ಚಿಕ್ಕ ಮಗುಗೆ ಎಣ್ಣೆ ಹೇಗೆ ಹಚ್ತಾರಂತೆ ತೋರಿಸ್ಕೊಡ್ತೀನಿ. ಬನ್ನಿ ಗೈಸ್. ಫಸ್ಟು ಎಣ್ಣೆ ತಗೊಳ್ಳಿ. ಫಸ್ಟ್ ತಲೆಗೆ ಹಾಕೋಬೇಕು ಎಣ್ಣೆ. ನಾನು ಯಾವ ಥರ ಹಾಕ್ತಾಯಿದ್ದೀನಿ ನೋಡಿ. ಇದು 1 ವರ್ಷ ಮಕ್ಕಳಿಗೆ ಹಚ್ಚೋದು ಎಣ್ಣೆ. ಈ ಥರ ಎಣ್ಣೆ ಹಾಕೊಂಡ್ಬಿಟ್ಟು ಇದು ಈ ಥರ ಮಾಡಬೇಕು. ಈ ಥರ ಮಾಡಿದರೆ ಅದು ಸ್ವಲ್ಪ ಇರುತ್ತಲ್ಲ, ಅದಕ್ಕೆ ಏನಂತ ಗೊತ್ತಿಲ್ಲ, ಒಳಗಡೆ ಹೋಗುತ್ತೆ. ತಲೆನೋವು ಬರಲ್ಲ ಅಂತಾರೆ ಮುಂದೆ. ಇವಾಗ ಎಣ್ಣೆ ಚೆನ್ನಾಗಿ ಹಾಕಿದರೆ ನೋಡಿ ಹಿಂಗೆ ಹಚ್ಬೇಕು ಎಣ್ಣೆ. ಇವಾಗ ನೋಡಿ ಬಾಡಿ ಮಸಾಜ್ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಹಿಂಗೆ ಎಣ್ಣೆ ಹಾಕ್ಬಿಟ್ಟು ಹಿಂಗೆ ಮಾಡಬೇಕು. ಇವಾಗ ದೊಡ್ಡೊಳಗಳಲ್ಲ ಅಷ್ಟೇನು ಮಾಡಲ್ಲ ಮಸಾಜ್. ಚಿಕ್ಕವಳಿದ್ದಾಗ ಮಾಡ್ತಿದ್ದೆ ನೋಡಿ ಗೈಸ್. ನಾನು ಯಾವ ಥರ ಒರೆಸ್ತಾ ಇದ್ದೀನಿ, ನೀವು ಇದೇ ಥರ ಒರೆಸಿ. ಕಾಲಿಗೂ ಸೇಮ್ ನೋಡಿ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿನೇ ಒರೆಸ್ಬೇಕು, ಅಂದರೆ ಬಾಡಿ ಮಸಾಜ್ ಚೆನ್ನಾಗಾಗುತ್ತೆ. ನಿದ್ದೆನೂ ಚೆನ್ನಾಗಿ ಮಾಡ್ತಾರೆ ಮಕ್ಕಳು. ನಾನು ಯಾವ ಥರ ಒರೆಸ್ತಾ ಇದ್ದೀನಿ. ಪಾದಗಳು ಒರೆಸ್ಬೇಕು ಮೇನ್ ನೋಡಿ. ಈ ಥರ ಒರೆಸ್ಬೇಕು ಪಾದಗಳು. ನಮ್ಮಮ್ಮ ಒರೆಸಾಯಿತು ಪಾದಗಳು ನೋಡಿ. ಬಲ್ಟಿ ಮಾಡಬೇಕು. ಬಲ್ಟಿ ಮಾಡಿ ಅದೇ ಮಲ್ಕೊಳ್ಳಿ ಅಮ್ಮ, ಮಲ್ಕೊಳ್ಳಿ. ಒಂದು ಸ್ವಲ್ಪ ಮಲ್ಕೊಳ್ಳಿ. ಇಲ್ಲ, ಈ ಥರ ಎಣ್ಣೆ ಹಾಕಿ ಹಿಂಗೆ ಒರೆಸ್ಬೇಕು. ನಾನು ಯಾವ ಥರ ಒರೆಸ್ತಾ ಇದ್ದೀನಿ ನೋಡಿ ಗೈಸ್. ಇವೆಲ್ಲ ಬೆನ್ನು ಬರಲ್ಲ ಈ ಥರ ಒರೆಸಿದ್ರೆ. ಆಟ ಆಡ್ತಾವಲ್ಲ ಚಿಕ್ಕ ಮಕ್ಕಳು, ಬೆನ್ನು ಅದು ಆಗುತ್ತೆ. ಬೆನ್ನು ಕಾಲು ಕೈ ನೋವು ಆಗುತ್ತೆ. ಕೈ ಈ ಥರ ಹಿಂದೆ ಸ್ಲೋಲಿ ಮಾಡ್ಕೊಳ್ಳಿ, ಏನಾಗಲ್ಲ. ಈ ಥರ ಮಾಡ್ಕೊಂಡು ಹಿಂಗೆ ಹಚ್ಚಿ ಹಿಂಗೆ ಒರೆಸಿ. ಸ್ಮೂತಾಗಿ ಒರೆಸಿ, ಜಾಸ್ತಿ ಜೋರಾಗಿ ಒತ್ತಬೇಡಿ. ಜೋರಾಗಿ ಒತ್ತಬೇಡಿ, ಹಿಂಗೆ ಸ್ಮೂತಾಗಿ ಒರೆಸಿ. ಆಯ್ತು. ಇವಾಗ ಕಾಲು ಒರೆಸ್ಬೇಕು ನೋಡಿ ಗೈಸ್. ನಾನು ಯಾವ ಥರ ಒರೆಸ್ತಾ ಇದ್ದೀನಿ. ಸ್ವಲ್ಪ ಮುಂದೆ ಆಗಮ್ಮ. ನೋಡಿ ಗೈಸ್, ಈ ಥರ ಒರೆಸ್ಬೇಕು ನೀವು. ಒದೆ ತಿಂತೀಯ ನೋಡು. ಆಯ್ತು, ಅದು ಆಯ್ತು ನೋಡಿ ಗೈಸ್. ಇನ್ನೊಂದು ಸ್ವಲ್ಪ ಮುಖಕ್ಕೆ ಒಂದು ಸ್ವಲ್ಪ ಒರೆಸಿದ್ರೆ ಕಾಡಿಗೆ ಹೋಗಲ್ಲ. ಸ್ವಲ್ಪ ಎಣ್ಣೆ ಹಾಕಿ ಉಜ್ಜಿದ್ರೆ ಹೋಗುತ್ತೆ. ಹಿಂಗೆ ಉಜ್ಜಬೇಕು. ಹಿಂಗೆ ಉಜ್ಜಿ ಹಿಂಗೆ ಹಿಂಗೆ ಒರೆಸ್ಕೋಬೇಕು. ನೋಡಿ ಗೈಸ್, ಇವು ಬಂದು ರಾಣಿ, ನಮ್ಮ ಮನೆಯ ಮಹಾರಾಣಿಯವಳು. ತುಂಬ ತೀಟೆ ಮಾಡ್ತವೆ. ಸ್ನಾನ ಮಾಡ್ತೀಯ ಜಿಜ್ಜಿ? ನೋಡಿ ಬುಷ್ ಹಾಕೊಂಬಂದು ಬುಷ್ ಸ್ನಾನ ಮಾಡಿಸ್ಕೊಂಡು ಬರ್ತೀನಿ ಗೈಸ್. ಸ್ನಾನ ಮಾಡಿಸ್ತಾ ಇದ್ದೀನಿ ಗೈಸ್. ನೋಡಿ ಇವಾಗ ಎಷ್ಟು ತೀಟೆ ಮಾಡ್ತಾಳೆ ಸ್ನಾನ ಮಾಡಿಸ್ತಾಳೆ. ಚಿಕ್ಕ ಚಿಕ್ಕ ಆಯ್ತು ಆಯ್ತು ಕೂತ್ಕೋ. ನಾನೇನು ಮಾಡಲ್ಲ ನಿಮಗೆ. ಏನು ಮಾಡಲ್ಲ, ಏನು ಮಾಡಲ್ಲ. ಕೂತ್ಕೊ ಅಂತ ಹೇಳಿಲ್ವಾ ನಿಮಗೆ? ನೋಡಿ ಗೈಸ್, ಕೂತ್ಕೊಂಡ್ರೆ ಕೂತ್ಕೋತಾಳೆ, ಬಟ್ ತೀಟೆ ಮಾಡೋದು ಬಿಡಲ್ಲ. ಏನು ಏನ್ ಬೇಕು? ಆಯ್ತು ಕುತ್ಕೋ. ಏನ್ ಮಾಡಲ್ಲ, ಕುತ್ಕೋ. ನಾನು ಕಣ್ಮುಚ್ಚು, ಕಣ್ಮುಚ್ಚು. ಆಯ್ತಾಯ್ತು ಕುತ್ಕೋ. ಏನ್ ಮಾಡಲ್ಲ ನಾನು. ತೆಗಿ, ಬಟ್ಟು ತೆಗಿಯಮ್ಮ. ಆಯ್ತು, ನನ್ನ ಡ್ರೆಸ್ ಎಲ್ಲ ಒದ್ದೆ ಆಯ್ತು.
ಅಂತ ತೋರಿಸ್ಕೊಡ್ತೀನಿ ಗೈಸ್. ಇದು ಈ ಕಡೆ ಈ ಥರ ಮಾಡಿಸ್ಕೋಬೇಕು. ನಾನು ಯಾವ ಥರ ಮಾಡಿಸ್ಕೊತೀನಿ, ಈ ಕೈ ಹಿಂಗೆ ಹಿಡ್ಕೋಬೇಕು, ಹಿಂಗೆ ಹಿಡ್ಕೊಂಡು ಕಟ್ಟಿದ್ರೆ ಸಾಕು. ಇವತ್ತು ಇದನ್ನು ಸೇಮ್ ಈ ಕೈನ ಹಿಂಗೆ ಇಟ್ಕೊಳ್ಳಿ, ಹಿಂಗೆ ಕಟ್ಟಬೇಕು. ಕಟ್ಬಿಟ್ಟು ಮಲಗಿಸಿದ್ರೆ ಒಂದು 3 ಅವರ್ ಎದ್ದೇಳಲ್ಲ. ಇವಾಗ ಚೆನ್ನಾಗಿ ಕಟ್ಬಿಟ್ಟು ಮಲಗಿಸಿ. ಏನಿಲ್ಲ, ತಂಗಿ ಮಲಗಿಸ್ತಾ ಇದ್ದೀನಿ. ಚೆನ್ನಾಗಿ ಮಲಗ್ತವೆ ನೋಡಿ ಗೈಸ್, ಹಿಂಗಿದ್ದಾವೆ. ಎಷ್ಟು ಟೈಟ್ ಆಗ್ತಿದ್ದೀರ. ಓ ಕಂದ, ನೀ ಹಾಡಾಡಮ್ಮ. ಜೋ 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 ಜೋ. ಇವಾಗ ಮಲಗಿದಾಳೆ ಗೈಸ್. ಪಾತ್ರೆ ತೊಳೆದ್ಬಿಟ್ಟು ಅಡುಗೆ ಮನೆಯೆಲ್ಲ ಹೆಂಗಿದೆ. ಇವಾಗ ಅವಳು ಎದ್ದೇಳೋಷ್ಟರಲ್ಲಿ ಎಲ್ಲ ಕೆಲಸ ಆಗಬೇಕು. ಎಷ್ಟೊಂದು ಪಾತ್ರೆ ಇದ್ದಾವೆ ನೋಡಿ ಗೈಸ್. ಇಡ್ಲಿ ಮಾಡಿದ್ದೆ ಇವತ್ತು. ಮನೆ ಕಿಚನ್ ತುಂಬ ಪಾತ್ರೆನೇ ಇದ್ದಾವೆ. ಇದೆಲ್ಲ ಕ್ಲೀನ್ ಮಾಡಿ ಅವಳು ಎದ್ದೇಳೋಷ್ಟರಲ್ಲಿ ಇದು ಎಲ್ಲ ಕ್ಲೀನ್ ಮಾಡಬೇಕು, ಇಲ್ಲಾಂದರೆ ಮಾಡೋಕ್ಕೆ ಬಿಡಲ್ಲ.